ಸರ್ ಅಂದರೆ ಶ್ರೀಮನ್ ನಾರಾಯಣ ಕಂಪ್ಲೀಟ್ಲಿ ಇಟ್ಸ್ ಅ ಕಮರ್ಷಿಯಲ್ ಫಿಲ್ಮ್. ಒಂದು ಕಮರ್ಷಿಯಲ್ ಜಾನರಲ್ಲಿ ಒಂದು ನಿರೂಪಣೆಯಲ್ಲಿ ಒಂದು ಹೊಸತನ ಇದೆ ಈ ಸಿನಿಮಾದಲ್ಲಿ. ಎಂಟೈರ್ ಸಿನಿಮಾ ಒಂದು ಅಮರಾವತಿ ಅನ್ನೋ ಒಂದು ಫಿಕ್ಷನಲ್ ವಿಲೇಜಲ್ಲಿ ಸೆಟಪ್ ಆಗಿದೆ. ಉತ್ತರ ಕರ್ನಾಟಕದಲ್ಲಿ ನಾವು ಶೂಟ್ ಮಾಡ್ತಾಯಿದ್ರು ಅಂದರೆ ನಾವು ಇದು ಯಾವ ಪ್ಲೇಸು, ಯಾವ ಕರ್ನಾಟಕದ ಯಾವ ಜಾಗ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮದೇ ಆದ ಒಂದು ಹೊಸ ಕಲ್ಚರ್ನ ಇದರಲ್ಲಿ ತೋರಿಸ್ತಾ ಇದ್ದೀವಿ. ಅಂದರೆ ಸ್ವಲ್ಪ ರಿಯಾಲಿಟಿಗಿಂತ ಒಂದು ಸ್ವಲ್ಪ ಬೇರೆ ಥರನೇ ಇರುತ್ತೆ ಸಿನಿಮಾ. ಆ ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ಬರುತ್ತೆ. ಇವನ್ ರಕ್ಷಿತ್ ಅವ್ರದ್ದು ಅಷ್ಟೇ, ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ರು ಅವ್ರದ್ದು ಆ್ಯಟಿಟ್ಯೂಡ್ ಆಗಿರ್ಬೋದು, ಅವ್ರು ಮಾತಾಡೋ ಭಾಷೆ ಆಗಿರ್ಬೋದು ಬೇರೆ ಥರ ಇರುತ್ತೆ. ಒಂದು ಸ್ವಲ್ಪ ಇಂಟೆಲಿಜೆಂಟ್ ಕನ್ನಿಂಗ್ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡ್ತಾಯಿದ್ದಾರೆ. ಅದು ಬಿಟ್ಟು ಯೂಶ್ವಲ್ ಕಮರ್ಷಿಯಲ್ ಸಿನಿಮಾಸಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಅಂತ ಕ್ಯಾರಿ ಮಾಡ್ತಾರೆ, ಅದೆಲ್ಲ ಎಲಿಮೆಂಟ್ಸ್ನು ನಮ್ಮ ಸಿನಿಮಾದಲ್ಲಿ ಇದ್ರೂ ಆ ಎಲಿಮೆಂಟ್ಸಲ್ಲಿ ನಾವು ಬೇರೆ ಥರ ಒಂದು ನಿರೂಪಣೆಯಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಅದೇ ಈ ಸಿನಿಮಾದ ವಿಶೇಷತೆ. ಆ್ಯಂಡ್ ಈ ಸಿನಿಮಾ ಒಂದು ಅಡ್ವೆಂಚರಸ್ ಜರ್ನಿ. ನಾವು ಅಂದರೆ ತುಂಬ ದೊಡ್ಡ ಕತೆ ಇದೆ ಸಿನಿಮಾದಲ್ಲಿ. ಅದಕ್ಕೋಸ್ಕರ ಒಂದು ವರ್ಷ ಆ್ಯಕ್ಚುಲಿ March 15th ಲಾಸ್ಟ್ ಇಯರ್ ನಾವು ಸ್ಟಾರ್ಟ್ ಮಾಡಿದ್ದೆ. ಎಕ್ಸಾಕ್ಟ್ 1 year ಆಗಿದೆ ಇವತ್ತು ಸ್ಕ್ರಿಪ್ಟ್ ವರ್ಕ್ ಸ್ಟಾರ್ಟ್ ಮಾಡಿ. ಆಲ್ಮೋಸ್ಟ್ ಮುಗಿದಿದೆ. ಚೇಂಜಸ್ ಅಂತ ಅಲ್ಲ, ಅಂದರೆ ನಾವು ಒಂದು ವರ್ಷ ಕತೆ ಬರೆದಿದ್ದೀವಿ ಅನ್ನೋದಕ್ಕಿಂತ ಕತೆ ಆಗೋದಕ್ಕೆ 1 ವರ್ಷ ಆಯಿತು. ಆ ಕತೆ ರೂಪ ತಗೊಳ್ಳೋದಕ್ಕೆ 1 ವರ್ಷ ಟೈಮ್ ತೊಗೊಳ್ತೆ ಅಷ್ಟೇ. ಸೊ ಅದು ಬಿಟ್ಟರೆ ಚೇಂಜಸ್ ಆ ಥರ ಏನಿಲ್ಲ. ಅಂದರೆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ತಾ ನಾರಾಯಣ ಅಷ್ಟೇ ಅಲ್ಲ, ತುಂಬ ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ ಇದೆ ಸಿನಿಮಾದಲ್ಲಿ. ಆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಅದರದ್ದೇ ಆದ ಒಂದು ಗ್ರಾಫ್ಸ್ ಇದೆ. ಆ ಗ್ರಾಫ್ಸ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನಮ್ಗೆ ಇಷ್ಟು ಟೈಮ್ ಆಯಿತು. ಇಲ್ಲ ಸರ್, ಖಂಡಿತ ಇಲ್ಲ. ನೀವು ಯಾವುದೇ ಸೌತ್ ಇಂಡಿಯನ್ ಫಿಲಮಲ್ಲಿ ನೋಡಿರೋ ಯಾವುದೇ ಕ್ಯಾರೆಕ್ಟರ್ಗೆ ಇದು ಹೋಲಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನೀವು ಹೇಗೆ ಉಳಿದವರು ಕಂಡಂತಲ್ಲಿ ರಿಚ್ಚಿನ ನೋಡಿದರೆ ರಕ್ಷಿತ್ ಅವ್ರದ್ದು, ನನ್ನ ಪ್ರಕಾರ ಈ ರಿಚ್ಚಿ ಮಲ್ಟಿಪ್ಲೇಯರ್ ಬೈ 10 times ನಾರಾಯಣ. ಸೊ ಆ ಥರ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಅವನಿಗೆ. ಸಿನಿಮಾದಲ್ಲಿ ಅವರೊಬ್ಬರು ಪೊಲೀಸ್ ಆಫೀಸರ್ ಆಗಿದ್ದರು. ಇದು ಸಿನಿಮಾದ ಕತೆ ಒಬ್ಬ ಪೊಲೀಸ್ ಆಫೀಸರ್ಗೆ ಸಂಬಂಧಪಟ್ಟಿದ್ದ ಕತೆ ಅಲ್ಲ ಇದು. ಈ ಕಥೆಯಲ್ಲಿ ಅವರೊಬ್ಬರು ಪಾತ್ರಧಾರಿ, ಅದರಲ್ಲೂ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಅಷ್ಟೇ. ಶೂಟಿಂಗು ಟೋಟಲ್ ಒಂದು 120 days ಶೂಟ್ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈಗ. ಹೆಚ್ಚು ಕಮ್ಮಿ 100 ರಿಂದ 120 ದಿನ ಆಗುತ್ತೆ ಸರ್ ಶೂಟ್. ಸಿನಿಮಾ 50% ಶೂಟಿಂಗು ಸೆಟ್ಟಲ್ಲೇ ಆಗ್ತಾಯಿದೆ. ಸೆಟ್ ನಾವು ಕಂಠೀರವ ಸ್ಟುಡಿಯೋಲಿ ಆಗ್ತಾಯಿದ್ದೀವಿ. ಇನ್ನು ಉಳಿದ 50% ಬಾಗಲಕೋಟೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಆಮೇಲೆ ರಾಜಸ್ಥಾನಲ್ಲಿ ಸ್ವಲ್ಪ ಇದೆ, ಆಮೇಲೆ ಒಂದು 2-3 ಫಾರೆಸ್ಟ್ ಒಳಗೆ ಸ್ವಲ್ಪ ಶೂಟಿಂಗ್ಸ್.